ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು 27ನೇ ತಾರೀಕು ಬ್ಯಾಚು, ಈ ಶುಕ್ರವಾರದ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಸೊ ಇವತ್ತು ಬಂದು ಮಾರ್ಕೆಟ್ ಕಂಪ್ಲೀಟ್ಲಿ ಟ್ರಿಕ್ಕಿ ಮಾರ್ಕೆಟು. ಸೊ ನಾನು ಕೂಡ ಬೆಳಿಗ್ಗೆ ಲಾಸ್ಟ್ ತೊಗೊಂಡು ವೆಯ್ಟ್ ಮಾಡ್ತಿದ್ದೆ. ಮಾರ್ಕೆಟಲ್ಲಿ ಆಪರ್ಚುನಿಟೀಸ್ ಬಂದರೆ ಕವರ್ ಮಾಡೋಣ, ಇಲ್ಲ ಅಂದರೆ ಡೇ ಕ್ಲೋಸಿಂಗ್ ವಿತ್ ನಮ್ಮದು ರೆಗ್ಯುಲರ್ ಪ್ರಾಫಿಟ್ ಏನಿತ್ತು ಆ ಲೆವೆಲ್ ಲಾಸ್ ಇದೆ, ದಟ್ಸ್ ಓಕೆ, ಕ್ಲೋಸ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಬಟ್ ಮಾರ್ಕೆಟ್ ಗಿವನ್ ಮಿ ಆಪರ್ಚುನಿಟಿ. ಸೊ ಇವತ್ತು ಮಾರ್ಕೆಟ್ ಟ್ರಿಕ್ಕಿ ಆಗಿತ್ತು, ಆಮೇಲೆ ಸೆಕೆಂಡ್ ಹಾಫಲ್ಲಿ ಈಸಿ ಕೂಡ ಹೇಗಾಯಿತು ಎರಡೂ ನಾನು ನಿಮಗೆ ಗೈಡ್ ಮಾಡ್ತೀನಿ. ಸೊ ಅರ್ಥ ಮಾಡ್ಕೊಳ್ಳಿ. ಲೈಕ್ ನೀವು ಎಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಟೈಮ್ ಕೊಡ್ತೀರೋ ಅಷ್ಟು ನಿಮಗೆ ಈಸಿ ಆಗುತ್ತೆ, ಓಕೆನಾ. ಸೊ ಇವತ್ತಿಂದು ಟ್ರೇಡ್ ಲಾಜಿಕ್ ಕೂಡ ನಾನು ತೋರಿಸ್ತೀನಿ. ಲೆಟ್ಸ್ ಕಮ್ ಬ್ಯಾಕ್ ಟು ದ ಪ್ರಾಫಿಟ್ ಆರ್ ಲಾಸ್. ಸೊ ಇವತ್ತಿನ ನಿಮ್ಮದು ಪ್ರಾಫಿಟ್ ಆರ್ ಲಾಸ್ ನೋಡೋದಾದರೆ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಲೈಕ್ ನಿಮಗೆ ಇಲ್ಲಿ ನೋಡಬೇಕಂದ್ರೆ ಲೆಟ್ ರಿಫ್ರೆಶ್ ಇಟ್ ಫಸ್ಟ್. ಬೆಳಿಗ್ಗೆನೇ ನಾನೊಂದು ಪುಟ್ ಸೈಡ್ ಟ್ರೇಡ್ ಮಾಡಿದೆ, ಟ್ರೇಡ್ಸ್ ಮಾಡಿದೆ, ಎರಡರಲ್ಲೂ ಲಾಸ್ ಆಯ್ತದು. ಅದಾದಮೇಲೆ ಒಂದು ಕಾಲಲ್ಲಿ ತೊಗೊಂಡು ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಕೂಡ ಆಗಿದೆ. ದೆನ್ ಐ ಟ್ರೇಡೆಡ್ ಇನ್ ಪುಟ್ ಅಗೇನ್. ಸೊ ಪುಟ್ಟಲ್ಲಿ ಅಗೇನ್ ಟ್ರೇಡ್ ಮಾಡಿದೆ. ಇಟ್ ವಾಸ್ ಎ ಈಸಿ ಡೇ ಫಾರ್ ಮಿ. ಅಂದರೆ ಈಸಿ ಡೇ ಅಂದರೆ ನಿಮಗೆ ಸೆಕೆಂಡ್ ಹಾಫಲ್ಲಿ ಈಸಿ ಆಗಿದ್ದಕ್ಕೆ ದಟ್ ಕವರ್ ಆಗಿ ವಾಟ್ ಎವರ್ ನೀವು ಇಲ್ಲಿ ಅಮೌಂಟ್ ನೋಡ್ತೀರಾ ಇದು ಪೂರಾ ಬ್ರೋಕರೇಜ್ಗೆ ಹೋಗುತ್ತೆ. ಸೊ ಇವತ್ತು ಅಂತ ಏನು ಮಚ್ ಪ್ರಾಫಿಟ್ ಆಗಲಿ ಅಂತ ಏನಿಲ್ಲ, ಪೂರಾ ಬ್ರೋಕರೇಜ್ಗೆ ಹೋಗುತ್ತೆ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಸಮ್ ಟೈಮ್ ದಿಸ್ ಥಿಂಗ್ಸ್ ಹ್ಯಾಪನ್ಸ್, ಓಕೆನಾ. ಸೊ ನಮಗೂ ಕೂಡ ಅರ್ಥ ಮಾಡ್ಕೊಬೇಕು, ಲಾಜಿಕ್ಸ್ ಥಿಂಗ್ಸ್ಗಳು ಅರ್ಥ ಆದರೆ ನಮಗೂ ಕೂಡ ಈಸಿ ಆಗುತ್ತೆ ಅನ್ನೋದು ನಿಮಗೆ ಅದೇ ರೀಸನ್ಗೆ. ಸೊ ಲೈಕ್ ಯಾರು ಕೂಡ 100% ಇಲ್ಲ ಟ್ರೇಡಿಂಗಲ್ಲಿ. ಇಟ್ ಇಸ್ ನಿಮ್ಮ ರಿಸ್ಕ್ ರಿವಾರ್ಡ್ ಆ್ಯಂಡ್ ಪ್ರಾಬಿಲಿಟಿ ಬಿಸ್ನೆಸ್ ಅಂತ ಅದಕ್ಕೆ ಹೇಳೋದು, ಓಕೆನಾ. ಸೊ ದಿಸ್ ವಾಸ್ ದ ಥಿಂಗ್. ಸೊ ನನಗೂ ಶಾಕ್ ಆಗ್ತಿದೆ ಆ್ಯಕ್ಚುಲಿ ಬೆಳಿಗ್ಗೆನೇ. ಲೈಕ್ ನಾನೇನು ಅಂದ್ಕೊಂಡಿದ್ದೆ ಅಂದರೆ ದಿಸ್ 2 ಲಾಸಸ್ ನೋಡಿದ್ಮೇಲೆ ಲೆಟ್ಸ್ ಕ್ಲೋಸ್ ದ ಪೋರ್ಟಲ್, ನೋ ಮೋರ್ ಟ್ರೇಡ್ಸ್ ಟುಡೇ. ಸೊ ಮಾರ್ಕೆಟ್ ಕಂಪ್ಲೀಟಾಗಿ ಸೈಡ್ ವೇಸ್ ಆಗೋ ಚಾನ್ಸಸ್ ಇದೆ. ಸ್ಟೂಡೆಂಟ್ಸ್ಗೂ ಕೂಡ ಹೇಳಿದೆ ಸೈಡ್ ವೇಸ್ ಆಗೋ ಚಾನ್ಸಸ್ ಇದೆ, ಬೇಡ ಇವತ್ತಿಗೆ ಕ್ಲೋಸ್ ಮಾಡೋಣ, ನಾಳೆಗೆ ನೋಡ್ಕೊಳ್ಳೋಣ ಅಂತ ಇದ್ದೆ. ಬಟ್ ಮಾರ್ಕೆಟ್ ಗಿವನ್ ಮಿ ಆಪರ್ಚುನಿಟಿ. ಹೇಗೆ ಕೊಡ್ತು ಏನು ಅನ್ನೋದನ್ನು ಗೈಡ್ ಮಾಡ್ತೀನಿ. ಲೆಟ್ಸ್ ಕ್ಲೋಸ್ ದ ಪೋರ್ಟಲ್, ನೋ ಮೋರ್ ಟ್ರೇಡ್ಸ್. ಸೊ ಇನ್ನೂ ಪ್ರಾಫಿಟ್ ಮಾಡ್ಬೋದಿತ್ತು ಈಸಿಯಾಗಿ, ಬಟ್ ಏನಂದರೆ ಇವತ್ತು ಓವರ್ ಟ್ರೇಡಿಂಗ್ ಆಗೋದು ಬೇಡ, ಲಾಸ್ನ ಕವರ್ ಮಾಡಿದ್ದೀನಿ, ದಟ್ಸ್ ಎನಫ್ ಫಾರ್ ಮಿ ಅಂತ ಕ್ಲೋಸ್ ಮಾಡ್ತೀನಿ. ಅದರ್ವೈಸ್ ಇನ್ನೊಂದು ಸ್ವಲ್ಪ ಟ್ರೇಡ್ ಮಾಡಿದರೆ ಈ ಲೆವೆಲ್ಸಲ್ಲಿ ಏನಿದೆಯಲ್ಲ ಐ ಕ್ಯಾನ್ ಮೇಡ್ ಇಟ್ ಸಮ್ ಮೋರ್, ಓಕೆನಾ. ಸೊ ದಿನ ಟಾರ್ಗೆಟ್ ಕೂಡ ಈಸಿಯಾಗಿ ಮಾಡ್ಬೋದಿತ್ತು. ಬಟ್ ಏನಂದರೆ ನಾನು ಆಲ್ವೇಸ್ ನಿಮಗೆ ಹೇಳೋದು, ಲೈಕ್ ಇಫ್ ಯು ಮೇಕ್ ಇಟ್ 2 to 3 ಟ್ರೇಡ್ಸ್ ಜಸ್ಟ್ ಕ್ಲೋಸ್ ದ ಪೋರ್ಟಲ್, ಇಲ್ಲಾಂದರೆ ನಿಮ್ಮ ಮೈಂಡ್ ಹ್ಯಾಮರ್ ಆಗುತ್ತೆ. ಸೊ ಮೈಂಡ್ ಹ್ಯಾಮರ್ ಆದಾಗ ನಿಮ್ಮನ್ನು ನೀವು ಟಫ್ ಸಿಚುವೇಶನ್ ಫೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಹಾಗಾಗಿನೇ, ಓಕೆನಾ. ಸೊ ಇವತ್ತು ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದೆ, ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೆ ಸೊ ವೆಯ್ಟ್ ಫಾರ್ ಇಟ್ ಎಮ್ ಪ್ಯಾಟ್ರನ್, ಬಿಕಾಸ್ ಮಾರ್ಕೆಟ್ ಗ್ಯಾಪ್ ಅಪ್ಪೇ ಓಪನ್ ಆಯಿತು. ನಾನು ಮಿಸ್ಟೇಕ್ ಸೆಲ್ ಮಾಡಿದೆ ಅನ್ನೋದು ನಿಮಗೆ ಫಸ್ಟ್ ಗೈಡ್ ಮಾಡ್ತೀನಿ. ಸೊ ಆ ಗ್ಯಾಪ್ ಅಪ್ ಓಪನ್ ಆದ್ರೂ ಎಮ್ ಪ್ಯಾಟ್ರನಿಗೆ ವೆಯ್ಟ್ ಮಾಡಿ ಅಂತ ಇದೇ ರೀಸನ್ಗೆ ಹೇಳಿದ್ದು. ಏನಕ್ಕೆ ಅಂದರೆ ಗ್ಯಾಪ್ ಅಪ್ ಓಪನ್ ಆಯಿತು, ಲೈಕ್ ಪ್ರೀವಿಯಸ್ ಡೇದು ಹೈನೂ ಕೂಡ ಬ್ರೇಕ್ಔಟ್ ಮಾಡಿತ್ತು ಮಾರ್ಕೆಟು. ಸೊ ಎಕ್ಸಾಕ್ಟ್ ಪ್ರೀವಿಯಸ್ ಡೇ ಬ್ರೇಕ್ಔಟ್ ಆದಾಗ ಇಟ್ಸ್ ಕ್ಲಿಯರ್ ಕಟ್ಟಲ್ಲ. ಸೊ ಮಾರ್ಕೆಟ್ ಹ್ಯಾಸ್ ಟು ಗೋ ಅಪ್ಸೈಡ್. ಅದು ಯಾವುದೇ ಕಾರಣಕ್ಕೂ ರಿಟರ್ನ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಮಾರ್ಕೆಟ್ ಅಪ್ಸೈಡ್ ಹೋಗಬೇಕು ಅಂತ, ಬಟ್ ನಮಗೆ ಅಪ್ಸೈಡ್ ಹೋಗಿಲ್ಲ ಮಾರ್ಕೆಟ್, ಓಕೆನಾ. ದಟ್ ವಾಸ್ ದ ಲಾಜಿಕ್. ನಿಮಗೆ ಅಪ್ಸೈಡ್ ಹೋಗಬೇಕಿತ್ತು, ಇಲ್ಲ ಅಂತಲ್ಲ. ಮಾರ್ಕೆಟು ಅಪ್ಸೈಡ್ ಹೋಗಿ ಕೆಳಗಡೆ ಬಂದಿದೆ. ನಾನು ಅಂದ್ಕೊಂಡೆ ಮಾರ್ಕೆಟಲ್ಲಿ ಎಮ್ ಪ್ಯಾಟ್ರನ್ಗೆ ವೆಯ್ಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಬೆಳಗ್ಗೆನೇ ದಿಸ್ ವಾಸ್ ದ ಟ್ರೇಡ್. ನಾನು ಫಸ್ಟ್ ಟ್ರೇಡ್ ತೊಗೊಂಡಿದ್ದು ಇಲ್ಲಿ. ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಅಪ್ಸೈಡ್ ಹೋಗಿ ರಿಜೆಕ್ಷನ್ ತೊಗೊಂಡು ದೆನ್ ಇಲ್ಲಿಗೆ ಬರ್ತಿತ್ತಲ್ಲ, ಇಲ್ಲೇ ಎಂಟ್ರಿ ಆದೆ. ಎಂಟ್ರಿ ಆಗ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಮಾರ್ಕೆಟ್ ರಿವರ್ಸ್ ಆಯಿತು. ಟು ಕಿಟ್ SL, ಓಕೆನಾ. SL ತೊಗೊಂಡೆ. ಅಗೇನ್ ಮಾರ್ಕೆಟ್ ಇಲ್ಲಿಂದ ಬಂದಾಗ ನಾನು ಕ್ಯಾಂಡಲ್ ಕ್ಲೋಸೀಸ್ ಎಲ್ಲ ನೋಡೋದಿಲ್ಲ, ಅಗೇನ್ ರೀ ಎಂಟ್ರಿ ತೊಗೊಂಡೆ, ಅಗೇನ್ ಐ ಎಕ್ಸಿಟೆಡ್. ಸೊ ಎರಡೂ ಎಕ್ಸಿಟ್ ಮಾಡ್ಕೊಂಡು ಕೂತಿದೆ, ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಬೆಳಗ್ಗೆನೇ ಟ್ರ್ಯಾಪ್ ಮಾಡಾಯಿತು. ಲೆಟ್ಸ್ ಕ್ಲೋಸ್ ದ ಪೋರ್ಟಲ್. ಐ ಗೆಸ್ ಇವತ್ತು ನಮಗೆ ಮತ್ತೆ ಟ್ರೇಡ್ ಸಿಗಲ್ಲ ಅಂತ ಜಸ್ಟ್ ವೆಯ್ಟ್ ಮಾಡ್ತಿದ್ದೆ. ಆಫ್ಟರ್ ತುಂಬ ದಿನ ಆದಮೇಲೆ ನಾನು ಬೆಳಗ್ಗೆ 9:15 1 ಗಂಟೆವರೆಗೂ ಚಾರ್ಟ್ನ ಕಾನ್ಸಂಟ್ರೇಟಾಗಿ ವಾಚ್ ಮಾಡಿರೋದು. ತುಂಬ ದಿನ ಆದಮೇಲೆ ಹೇಳ್ತೀನಲ್ಲ, ಡೈರೆಕ್ಟ್ಲಿ ಹೇಳಿದೆ ನಿಮಗೆ. 1 ಗಂಟೆವರೆಗೂ ಕಾನ್ಸಂಟ್ರೇಟಾಗಿ ವಾಚ್ ಮಾಡಿರೋದು, ಬಿಕಾಸ್ ನಾನು ಯೂಶ್ವಲಿ ಬೆಳಗ್ಗೆ ಒಂದು 10-11 ಗಂಟೆಲಿ ಪ್ರಾಫಿಟ್ ಆಯ್ತಾ ಜಸ್ಟ್ ಕ್ಲೋಸಿಂಗ್ ಥಿಂಗ್ಸ್ ನಾನು ಮತ್ತೆ ನೋಡ್ತಲೇ ಇರಲ್ಲ. ಸೊ ಇವತ್ತೇ ತುಂಬ ದಿನ ಆದಮೇಲೆ ನೋಡ್ತಾ ಇದ್ದೀನಿ. ಅದಾದಮೇಲೆ ಮಾರ್ಕೆಟ್ ಬ್ರೇಕ್ಔಟ್ ಕೂಡ ಆಯಿತು. ಸೊ ಬ್ರೇಕ್ಔಟ್ ಆದಮೇಲೆ ಮಾರ್ಕೆಟ್ ಇಲ್ಲಿಗೆ ಬಂದಾಗ ಐ ಟುಕ್ ಅ ಟ್ರೇಡ್. ನಾನು ಏನಂದರೆ ಇಲ್ಲಿಗೆ ಬಂದಾಗ ಒಂದು ಕಾಲ್ ಸೆಟ್ ಟ್ರೇಡ್ ನೋಡ್ತಾ ಇರಲ್ಲ, ಹೆಂಗಿದ್ರು ಡೇ ಹೈನ ಬ್ರೇಕ್ಔಟ್ ಆಗಿದೆ, ಲೆಟ್ಸ್ ಟೇಕ್ ಅ ಟ್ರೇಡ್, ಮಾರ್ಕೆಟ್ ಹೋಗುತ್ತೆ ಅಂತ. ಇಲ್ಲೊಂದು 4-5 ಪಾಯಿಂಟ್ ನನಗೆ ಪ್ರಾಫಿಟ್ಟು ತೋರಿಸ್ತು, ಬಟ್ ಇಮಿಡಿಯೇಟ್ ರಿವರ್ಸ್ ಆಯಿತು. ಸೊ ರಿವರ್ಸ್ ಆಗಿದ್ದ ಕಾರಣ ಏನು ಮಾಡಿದೆ, ಐ ಹ್ಯಾವ್ ಟು ಕ್ಲೋಸ್ ಇಟ್. ಸೊ ಕಾಸ್ಟ್ ಎಕ್ಸಿಟ್ ಆದೆ. ಚಲೋ ನೋಡೋಣ, ಮಾರ್ಕೆಟ್ ಇವತ್ತು ಟೋಟಲ್ ಸೈಡ್ ವೈಸ್ ಆಗ್ಬೋದು. ಮಾರ್ಕೆಟು ನೆನ್ನೆದು ಏನಿತ್ತು ಆ ರೇಂಜ್ನ ಫುಲ್ಲು ಲೈಕ್ ಅಪ್ ಡೌನ್ ಮಾಡಿ ಮುಗಿಸಿದೆ. ವೆಯ್ಟ್ ಮಾಡೋಣ ಅಂತ. ದೆನ್ ಯಾವಾಗ ಮಾರ್ಕೆಟ್ ಡನ್ ಇಟ್ ದಿಸ್ ಬಿಗ್ ಕ್ಯಾಂಡಲ್, ಓಕೆನಾ. ಯಾವಾಗ ಮಾರ್ಕೆಟ್ ಈ ಕ್ಯಾಂಡಲ್ ಬಂತು, ಓಕೆ ಮಾರ್ಕೆಟಲ್ಲಿ ಒಂದು ಆಪರ್ಚುನಿಟಿ ಕೊಡೋ ಚಾನ್ಸಸ್ ಇದೆ, ಲೆಟ್ಸ್ ವೆಯ್ಟ್ ಆ್ಯಂಡ್ ಟ್ರೇಡ್ ಇಟ್ ಅಂತ. ಸೊ ಎಕ್ಸಾಕ್ಟಾಗಿ ಮಾರ್ಕೆಟು ಬ್ಯಾಕ್ ಟು ದಿಸ್ ಲೆವೆಲ್, ಲೈಕ್ ಈ ಲೆವೆಲ್ಗೆ ಬಂದು ರಿಜೆಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಇಲ್ಲಿ ನಾನು ಎಂಟ್ರಿ ತೊಗೊಂಡೆ. ಇಲ್ಲಿಗೆ ಬರೋ ಅಷ್ಟರಲ್ಲಿ ಐ ಜಸ್ಟ್ ಕವರ್ಡ್ ಆಲ್ಮೋಸ್ಟ್ ಒಂದು
14-15 ಪಾಯಿಂಟ್ಸ್ ಕವರ್ ಮಾಡಿಕೊಂಡೆ. ದೆನ್ ಅಗೇನ್ ಐ ವೇಟೆಡ್, ಲೆಟ್ಸ್ ಬ್ರೇಕ್ ಡೌನ್ ಇಟ್. ಮಾರ್ಕೆಟ್ ಏನಾದರೂ ಈ ಲೆವೆಲ್ನ ಬ್ರೇಕ್ ಡೌನ್ ಮಾಡಿದರೆ, ಬಿಕಾಸ್ ಗ್ಯಾಪ್ ಫಿಲ್ಲಿಂಗ್ ಪ್ಲೇಸ್ ಇದೆ, ಗ್ಯಾಪ್ ಫಿಲಪ್ ಆಗಿ ರಿಜೆಕ್ಟ್ ಅಂತೂ ಬಂದೇ ಬರುತ್ತೆ ಅಂತ ಅಗೇನ್ ಐ ರಿಜೆಕ್ಟೆಡಲ್ಲಿ ಟ್ರೇಡ್ ತೊಗೊಂಡೆ. ಅಗೇನ್ ಐ ಕ್ಯಾಪ್ಚರ್ಡ್ ಅನದರ್ ಲೈಕ್ ಎಕ್ಸಾಕ್ಟಾಗಿ ಒಂದು 12-13 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿಕೊಂಡು ಕ್ಲೋಸ್ ಮಾಡಿದೆ. ಸೊ ಅಲ್ಲಿಗೆ ನಾನು ಪ್ರಾಫಿಟಿಗೆ ಬಂದಿತ್ತು ದಿನದ್ದು. ಓಕೆ, ಬ್ರೋಕರೇಜು ಹೋದ್ರು ಪರವಾಗಿಲ್ಲ, ಇವತ್ತು ನೋ ಟ್ರೇಡಿಂಗ್ ನೋ ಲಾಸ್ ಅನ್ನೋದ್ರ ಥರ ಇರುತ್ತೆ. ಸೊ ಹ್ಯಾಪಿ, ಕ್ಲೋಸ್ ಮಾಡೋಣ ಅಂತ. ಸೊ ಅಗೇನ್ ಟ್ರೇಡ್ ಎಲ್ಲಿತ್ತು, ಅಗೇನ್ ಮಾರ್ಕೆಟ್ 61%ಇಂದಲೇ ರಿಜೆಕ್ಟ್ ಆಗಿ ಬರ್ತಾ ಇದೆ. ಸೊ 51%ಇಂದ 50%ಗೆ ಬಂದಿದ್ರೆ ಡೆಫಿನೆಟಾಗಿ ಒಂದು ಟ್ರೇಡ್ ಸಿಕ್ತಿತ್ತು ಇಲ್ಲಿ. ಸೊ ದಿಸ್ ವಾಸ್ ಮೈ ಮೈಂಡ್ ಸೆಟ್ ಆ್ಯಂಡ್ ಲಾಜಿಕ್. ಸೊ ದಿಸ್ ವಾಸ್ ದ ಡೇ, ಲಕ್ಕಿಯಸ್ಟ್ ಡೇ ಫಾರ್ ಮಿ. ನಾನು ಡೈರೆಕ್ಟಾಗಿ ಹೇಳ್ತೀನಿ. ಸೊ ಮಾರ್ನಿಂಗ್ ಮೈ ಮೈಂಡ್ ವಾಸ್ ಫಿಕ್ಸ್ಡ್, ಚಲೋ ಕ್ಲೋಸ್ ದ ಪೋರ್ಟಲ್, ಲೆಟ್ಸ್. ಬೇಕೆಂದರೆ ಮಂತ್ ಎಂಡಿಗೆ ಕೂಡ ಬಂದಿದ್ದೀನಿ, ಈ ಮಂತಲ್ಲಿ ಆಲ್ಮೋಸ್ಟ್ ಒಳ್ಳೆ ಪ್ರಾಫಿಟ್ ಕೂಡ ಮಾಡ್ಕೊಂಡಿದ್ದೀನಿ, ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು, ಚಲೋ ಕ್ಲೋಸ್ ಇಟ್ ಅಪ್ ಅಂತ ಮೈಂಡಲ್ಲಿತ್ತು. ಬಟ್ ದಿಸ್ ವಾಸ್ ದ ಲಕ್ಕಿಯೆಸ್ಟ್ ಥಿಂಗ್, ಮಾರ್ಕೆಟ್ ಗಿವನ್ ಮಿ ಗುಡ್ ಮೂವ್. ಓಕೆನಾ, ಮೂವ್ ಕೊಟ್ಟಿದ್ದರಿಂದ ದುಡ್ಡಾಗಿದೆ. ಅದರ್ವೈಸ್ ಮಾರ್ಕೆಟಲ್ಲಿ ಇಲ್ಲೇ ಟ್ರ್ಯಾಪ್ ಆಗಿ ಇಲ್ಲೇ ಕ್ಲೋಸ್ ಆಗ್ತಿದ್ದು, ನೋ ಟ್ರೇಡೇ ಸಿಗ್ತಿರಲ್ಲ. ಸೊ ದಟ್ ವಾಸ್ ಮೈಂಡ್ ಸೆಟ್ ಇದು ನನಗೂ ಕೂಡ. ಓಕೆನಾ, ಸೊ ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ. ಕಲಿಬೇಕು ಅನ್ನೋರು ನಂದು ಎಕ್ಸಾಕ್ಟಾಗಿ 27th ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಸೊ ಇದೇ ರೀಸನ್ಗೆ ಸ್ಟೂಡೆಂಟ್ಸ್ ಕೇಳಿದ್ದು ಇವತ್ತು ಸೈಡ್ ವೇಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ನಿಮಗೆ ಬೈಯಿಂಗ್ ಸೈಡ್ ಇರೋ ಟ್ರೇಡ್ ಮಾಡ್ಬೋದು ಅಂತ. ಬಟ್ ಕೆಲವ್ರದ್ದು ಸ್ಟೂಡೆಂಟ್ಸ್ಗಳದ್ದು ಮೆಸೇಜ್ ಕೂಡ ನೋಡಿದ್ದೀನಿ ನಾನು, ನಿಮಗೆ ರಿಪ್ಲೈನೂ ಕೂಡ ಮಾಡಿದ್ದೀನಿ ನೋಡಿ. ನಿಮಗೆ ಒನ್ಸ್ ಇಲ್ಲಿ ಬ್ರೇಕ್ಔಟ್ ಆದಮೇಲೆ ಕೆಲವರು ಸ್ಮಾಲ್ ಪಾಯಿಂಟ್ಸಲ್ಲಿ ಎಕ್ಸಿಟ್ ಕೂಡ ಆಗಿದ್ದಾರೆ. ಬಟ್ ನಾನು ಸ್ಮಾಲ್ ಪಾಯಿಂಟ್ಸಲ್ಲಿ ಎಕ್ಸಿಟ್ ಆಗಿಲ್ಲ. ನಾನು ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ಕೆಟ್ ವಿಲ್ಗೂ ಒಂದು ಬಿಗರ್ ಕ್ಯಾಂಡಲ್ ಆಗ್ಬೋದು, ಬಿಕಾಸ್ ಟ್ರ್ಯಾಪ್ ಮಾಡಾಗಿದೆ ಮಾರ್ಕೆಟ್ ಆಲ್ರೆಡಿ, ಬಯರ್ಸ್ನ ಬಿಗರ್ ಕ್ಯಾಂಡಲ್ ಹೋಗ್ಬೋದು ಅಂತ. ಇಟ್ ಈಸ್ ಸ್ಟಾರ್ಟೆಡ್ ರಿಜೆಕ್ಷನ್ ಬರ್ತಿದ್ದಂಗೆ ಮತ್ತೆ ಟ್ರೇಡ್ ಮಾಡೋಕ್ಕೆ ಕನ್ಫ್ಯೂಷನ್ ಜಾಸ್ತಿ ಇದೆ. ಸೊ ಕನ್ಫ್ಯೂಷನ್ ಜಾಸ್ತಿ ಇದ್ದಾಗ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಸುಮ್ಮನಾಗಿದೆ. ಓಕೆನಾ, ಹೋಪ್ ಲಾಜಿಕ್ ಥಿಂಗ್ಸ್ ಎರಡೂ ನಿಮಗೆ ಅರ್ಥ ಆಗಿದೆ. ಕಲಿಬೇಕು ಅನ್ನೋರು 27ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.